ದಿನಾಂಕ 12/2/2026 ಒಂದು ಪ್ರಜ್ವಲ್ ಆಸ್ಪತ್ರೆಯಿಂದ ಒಂದು MLC ಮೆಮೊ ಬಂದಿರುತ್ತೆ. ಇದರಲ್ಲಿ ಏನಂದರೆ ಆ್ಯಸಿಡ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ಮೆಮೊ ಬಂದಿರುತ್ತೆ. ಇದ್ರ ಸಂಬಂಧವಾಗಿ ಯಾರಿಗೆ ಆ್ಯಸಿಡ್ ಅಟ್ಯಾಕ್ ಆಗಿದೆ ಅವ್ರು ಯಾವುದೇ ರೀತಿ ಕಂಪ್ಲೇಂಟ್ ಸಹ ಕೊಟ್ಟಿರಲ್ಲ. ನಮ್ಮ ಆಫೀಸರ್ಸು ಅವ್ರನ್ನ ಕರೆಸಿ ಏನು ವಿಚಾರ ಆಗಿದೆ ಅಂತ ಕೂಲಂಕಷವಾಗಿ ಕೇಳಿದಾಗ ತಿಳಿದು ಬರ್ತದೆ. ಇವರ ಹೆಸರು ಜಿತೇಂದ್ರ ಅಂತ ಹೇಳಿ. ಇವರು ಮೂಲತಃ ರಾಜಸ್ಥಾನ್ ಅವರು, ಬಟ್ ಇಲ್ಲಿ ಬಂದು ಒಂದು ಅಂಗಡಿನ ತೆಗೆದಿರ್ತಾರೆ, ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು. ಸುಮಾರು 1-1.5 ವರ್ಷ ಹಿಂದೆ ಬಂದಿರ್ತಾರೆ ಇಲ್ಲಿ. ಆ ದಿನ ಅಂದರೆ ದಿನಾಂಕ 10/2/2026 ಯಾರೋ ದುಷ್ಕರ್ಮಿಗಳು ಇಬ್ಬರು ಬಂದು ಅವ್ರಿಗೆ ಆ್ಯಸಿಡ್ ಅಟ್ಯಾಕ್ ಮಾಡಿ ನಂತರ ಅವರ ಜ್ಯುವೆಲ್ರಿ ಶಾಪಲ್ಲಿರೋದು ಚಿನ್ನ ಮತ್ತು ಬೆಳ್ಳಿನ ಕದ್ಕೊಂಡೋಗಿರ್ತಾರೆ. 170 ಗ್ರಾಮ್ ಚಿನ್ನ ಮತ್ತು 8 kg ಬೆಳ್ಳಿ ಕದ್ಕೊಂಡೋಗಿರ್ತಾರೆ ಅಂತ ಅವರು ತಿಳಿಸಿರ್ತಾರೆ. ತದನಂತರ ಅವ್ರ ಮುಖದಲ್ಲಿ ಒಂದು ಕಲೆ ಇರ್ತದೆ, ಅರ್ಧ ಮುಖ ಕಲೆ ಇರುತ್ತೆ. ಅದು ಆಲ್ಮೋಸ್ಟ್ ಇದು ಆ್ಯಸಿಡ್ ಥರನೇ ಒಂದು ಅಟ್ಯಾಕ್ ನಡೆದಿರೋ ಥರ ಇರುತ್ತೆ, ಬಟ್ ಅದು ಕಣ್ಣು ಭಾಗದಲ್ಲಿ ಇರಲ್ಲ ಒಂದು ಕಲೆ. ಇವ್ರನ್ನ ವಿಚಾರಣೆ ಮಾಡಿದಾಗ ಕೂಲಂಕಷವಾಗಿ ಗೊತ್ತಾಗುತ್ತೆ. ಅವ್ರದ್ದು ಆ್ಯಕ್ಚುಲಿ ಸ್ಪಾಟ್ ನೋಡಿದ್ರೆ ಅವ್ರದ್ದು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸು ಪೊಲೀಸ್ ಸ್ಟೇಷನಿಂದ ಸುಮಾರು ಒಂದು ವಿದಿನ್ 100 ಮೀಟರ್ಸ್ ದೂರದಲ್ಲಿ ಇರುತ್ತೆ. ಆದರೆ ಅವರು ಸ್ಟೇಷನ್ಗೆ ಅವರು ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದಾಗ ಅವರು ನನಗೆ ತುಂಬ ಉರಿ ಇತ್ತು, ಹಂಗಾಗಿ ನಾನು ತಕ್ಷಣ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿತ್ತು ಹೇಳ್ತಾರೆ. ತದನಂತರ ಹೇಳ್ತಾರೆ ಅವರು ಯಾವುದೋ ಸ್ಪ್ರೇ ಮಾಡಿದರು ನನಗೆ, ನಾನು ಅನ್ಕಾನ್ಷಿಯಸ್ ಇದ್ದೆ 45 ಮಿನಿಟ್ಸ್. ತದನಂತರ ಯಾರೋ ಒಬ್ಬರು ಕಸ್ಟಮರ್ ಇದು ಬಿಡಿಸ್ಲಿಕ್ಕೆ ಬಂದರು ಒಡವೆ. ಆ ಸಮಯದಲ್ಲಿ ಅವರು ಎಚ್ಚರಿಕೆ ಮಾಡಿದ್ರು ಅಂತ ತಿಳಿಸಿರ್ತಾರೆ. ಇದೆಲ್ಲನೂ ನೋಡಿದಾಗ ಆಮೇಲೆ ಅವರು ಹಾಕಿರೋಂಥ CC ಕ್ಯಾಮ್ರಾ ಅದು ಕಳ್ಳತನ ಮಾಡಿರ್ತಾರೆ. 3 ಗಂಟೆಗೆ ಬಂದಿರೋಂಥ ಯಾರೋ ದುಷ್ಕರ್ಮಿಗಳು ಹೋಗ್ಬೇಕಾದ್ರೆ DVRನ್ನು ಸಹ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ತಿಳಿಸಿರ್ತಾರೆ. ತದನಂತರ ಇವರು ಯಾರ್ಯಾರನ್ನ ಭೇಟಿ ಮಾಡಿದ್ದಾರೆ ಎಲ್ಲರನ್ನೂ ನಾವು ವಿಚಾರಣೆ ಮಾಡಿದಾಗ ತಿಳಿದು ಬರುತ್ತದೆ. ಅವರು 9 ಗಂಟೆ ಸಮಯದಲ್ಲಿ ಆ ಒಂದು CC ಕ್ಯಾಮ್ರಾ ಫುಟೇಜ್ ಅವ್ರ ಫ್ರೆಂಡ್ ಒಬ್ಬರಿಗೆ ತೋರಿಸಿರ್ತಾರೆ. ಅವರು ನಮ್ಮ ವಿಚಾರಣೆ ಸಮಯದಲ್ಲಿ ಅವರು ತಿಳಿಸ್ತಾರೆ 9 ಗಂಟೆಯಲ್ಲಿ ನಾನು CC ಕ್ಯಾಮ್ರಾ ಫುಟೇಜ್ ನೋಡಿದೆ, ಯಾರೋ ಬಂದು ಅದನ್ನು ತೊಗೊಂಡು ಹೋಗಿದ್ದಾರೆ ಅಂತ ತಿಳಿಸ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ, ಯಾಕೆಂದರೆ 3 ಗಂಟೆಗೆ 3:15ಗೆ ಹೋಗಿರೋಂಥ DVR ಕಳುವಾಗಿರೋಂಥ DVR 9 ಗಂಟೆಗೆ CC ಕ್ಯಾಮ್ರಾ ಫುಟೇಜ್ ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಅಂತ. ಆಗ ಕೂಲಂಕಷವಾಗಿ ವಿಚಾರಿಸಿ ಮಾಡಿದಾಗ ಅವರು ಆ್ಯಕ್ಚುಲಿ ಅವರ ಫ್ರೆಂಡನ್ನು ಅವರು ಕರೆಸ್ಕೊಂಡಿರ್ತಾರೆ, ಆರ್ಯನ್ ಅಂತ. ಆ ಆರ್ಯನ್ನ ಕರೆಸಿ ಇವರೇನೆ 1 kg ಬೆಳ್ಳಿ ಮತ್ತು 8 ಗ್ರಾಮ್ ಚಿನ್ನವನ್ನು ಅವ್ರ ಕಡೆ ಕೊಟ್ಟು ಕಳಿಸಿರ್ತಾರೆ. ಇವ್ರದ್ದು ಜಿತೇಂದ್ರ ಅವ್ರದ್ದು ಏನು ಪ್ಲ್ಯಾನ್ ಇರುತ್ತಂದರೆ ಸ್ವಲ್ಪ ದಿವಸದಲ್ಲಿ ಇಲ್ಲಿ ಪೂರ್ತಿ ವೈಂಡ್ ಅಪ್ ಮಾಡಿ ಅವ್ರ ಬಿಸ್ನೆಸ್ ಅವರು ವಾಪಸ್ ಅವ್ರ ನೇಟಿಗೆ ಹೋಗ್ಬೇಕಂತ ಇರುತ್ತೆ. ಆ ದೃಷ್ಟಿಯಿಂದ ಇವರು ಇದು ಕ್ರಿಯೇಟ್ ಮಾಡಿರ್ತಾರೆ. ತದನಂತರ ಅವರು ಒಂದು ಕೆರೆಯಲ್ಲಿ DVR ಬಿಸಾಕಿರ್ತಾರೆ, ಅದು ಸಹ ರಿಕವರಿ ಆಗಿದೆ. ಇದು ಫಾಲ್ಸ್ ಇನ್ಫಾರ್ಮೇಷನ್ ಟು ದ ಪೊಲೀಸ್ ಆಫೀಸರ್ ಮಾಡೋದು ಒಂದು ಅಪರಾಧ ಇದೆ. ಅದಕ್ಕಾಗಿ ಇದು ಕ್ರೈಮ್ ನಂಬರ್ 15/2026 ಕ್ರೈಮ್ ನಂಬರಲ್ಲಿ ಇದೊಂದು 212-229 BNSನಲ್ಲಿ ಇದು ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಂಡಿರ್ತಾರೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.